ಆಡ್ತಿದ್ ಕೊಬ್ಬಿನ ಮಾತುಗಳನ್ನ ಈಗ ಆಡು ನೋಡೋಣ. ಯಾವ ನಾಲ್ಗೆ ಗತ್ತಿಂದ ಮಾತಾಡ್ತಾ ಇತ್ತು ಅದೇ ನಾಲ್ಗೆ ಇವತ್ತು ನಿನ್ ಮನಸ್ ಭಿಕ್ಷೆ ಬೇಡ. ನಾನ್ ದಾರಿ ಬಿಡಲ್ಲ. ನೀವು ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ. ಇದು ನನ್ನ ಸ್ವಂತ ವಿಷಯ. ಏನು ಇದು ನಿನ್ನ ಸ್ವಂತ ವಿಷಯನಾ? ಪ್ಲೀಸ್ ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಬರಬೇಡಿ. ಆ ಹಲಾಲ್ ಕೋರ್ ನನ್ನ ಮಕ್ಕಳು ನಿನ್ನ ಈ ಸ್ಥಿತಿಗೆ ತಂದು ಯಾವುದೇ ಶಿಕ್ಷೆ ಅನುಭವಿಸದೆ ರಾಜಾರೋಷವಾಗಿ ಸುಮ್ಮನೆ ಸುತ್ತಾಡ್ಕೊಂಡಿರ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕೇನು? ಅವ್ರು ಇದೇ ರೀತಿ ಹುಡುಗಿ ಮೇಲೆ ಬಲಾತ್ಕಾರ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಅಂತೇನು? ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅದನ್ನ ನೀವ್ಯಾರು ವಿಧಿಸಲ್ಲ. ಇನ್ಯಾರು? ನೀನೇ ಅವನಿಗೆ ಶಿಕ್ಷೆ ವಿಧಿಸ್ತೇನು? ಈ ದೇಶದಲ್ಲಿ ಕಾನೂನೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ನಾನು ಕೋರ್ಟ್ಗೆ ಹೋಗ್ತೀನಿ, ನ್ಯಾಯ ಕೇಳ್ತೀನಿ. ಓ, ಎಲ್ಲಿ ಹಣ ಇರೋರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾನೂನನ್ನ ತಿರ್ಚಿ ತಮಗ್ ಬೇಕಾದ ತೀರ್ಮಾನ ಪಡ್ಕೋತಾರೋ ಅಂತ ಜಾಗದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಆದ್ರೆ ನನಗಿದೆ. ಈ ದೇಶದ ಕಾನೂನಲ್ಲಿ ನನ್ನ ಪೂರ್ತಿ ನಂಬಿಕೆ ಇದೆ. ಹಾಗಾದ್ರೆ ನಿನಗೆ ಕಾನೂನಿನ ಒಂದು ಪಕ್ಕ ಮಾತ್ರ ಗೊತ್ತು, ಇನ್ನೊಂದು ಪಕ್ಕ ಗೊತ್ತಿಲ್ಲ. ಯಾಕಂದ್ರೆ ಯಾವತ್ತೂ ನೀನು ಕೋರ್ಟಿನ ಕಟ್ಟೆ ಹತ್ತಿಲ್ಲ. ನಾನು ಕೋರ್ಟ್ಗೆ ಹೋಗದೆ ಇರ್ಬೋದು, ಆದ್ರೆ ನಾನ್ ಕಾನೂನಲ್ಲಿಟ್ಟು ವಿಶ್ವಾಸನ ಪರೀಕ್ಷೆ ಮಾಡೋ ಸ್ವಾತಂತ್ರ್ಯ ಖಂಡಿತ ನನಗಿದೆ. ನಾನು ಕೋರ್ಟ್ಗೆ ಹೋಗೋಕ್ ಬಿಡಿ ಪ್ಲೀಸ್. ಮಿಸ್ಟರ್ ಡಿಫೆನ್ಸ್ ಕೌನ್ಸಿಲ್, ಯು ಮೇ ಪ್ರೊಸೀಡ್. ಇದುವರೆಗೂ ನ್ಯಾಯಾಲಯದಲ್ಲಿದ್ದ ಸಾಕ್ಷಿಗಳ ಹೇಳಿಕೆಗಳಿಂದ ತಿಳಿದು ಬರುವುದು ಏನೆಂದರೆ, ಕುಮಾರಿ ಮೀನಾರವರು ತಾವೇ ಸ್ವತಃ ನಾಯಕ್ರವರನ್ನು ಹುಡುಕಿಕೊಂಡು ಹೋಗಿದ್ದು, ಅಪಾದಿತರಾರು ಅವರನ್ನು ಕರೆದುಕೊಂಡು ಹೋಗಿಲ್ಲ. ಅಲ್ಲದೆ ಅತ್ಯಾಚಾರ ಅನ್ನೋ ಬಗ್ಗೆ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ. ಮೆಡಿಕಲ್ ರಿಪೋರ್ಟ್ನಲ್ಲಿ ಕೂಡ ಈ ಬಗ್ಗೆ ಯಾವುದೇ ಸಾಕ್ಷ್ಯ ಪ್ರಮಾಣೀಕರಿಸಿಲ್ಲ. ಈ ಕಾರಣಗಳಿಂದ ನ್ಯಾಯಾಲಯ ಶ್ರೀ ನಾಯಕ್ ಮತ್ತು ಉಳಿದವರನ್ನು ನಿರಪರಾಧಿಗಳು ಎಂದು ತೀರ್ಮಾನ ಮಾಡಿ ಅವರ ಮೇಲಿನ ಎಲ್ಲ ಆಪಾದನೆಗಳನ್ನು ತಿರಸ್ಕರಿಸಿದೆ. ನಾನ್ ಸೋತೋದೆ ಗಿರಿ. ನಿನ್ ಮಾತೆ ನಿಜ ಆಯ್ತು. ನೀವ್ ಗೆದ್ದಿದ್ದಕ್ಕೆ ಖುಷಿ ಆಚರಿಸಿ ಅಂತ ಕೊಡೋಕು ನನ್ ಕೈ. ನೀವ್ ಯಾರು ಇಲ್ಲಿರ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್.
ಮಿತ್ರರೇ, ಶ್ರೀ ಕಿರಣ್ ಕಾಮತ್ ರವರು ತಮ್ಮ ವಿದೇಶ ಪ್ರವಾಸವನ್ನು ಮುಗಿಸಿ ಹಿಂದಿರುಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಂಸ್ಥೆಯ ಪರವಾಗಿ ಹಾರ ಅರ್ಪಿಸಿ ಗೌರವಿಸುತ್ತೇವೆ. ಶ್ರೀ ಕಾಮತ್ ರವರು 2 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೇನೆ. ಹಿರಿಯರೇ, ನನ್ನ ಎಲ್ಲ ಕಂಪನಿಯ ಕೆಲಸಗಾರರೇ, ಇವತ್ತಿನ ದಿನ ಸಂತೋಷದ ದಿನ. ನೀವೆಲ್ಲ ಶ್ರಮದಿಂದ ದುಡಿದು ಶ್ರದ್ಧೆಯಿಂದ ಅಭಿಮಾನದಿಂದ ಕಟ್ಟಿ ಬೆಳೆಸಿದ ಇಲ್ಲಿ ಕೂತು ಸುಮ್ಮನೆ ಕಾಲ ಕಳೀತಾ ಇದೆಯಲ್ಲ, ಒಳಗಡೆ ಹೋಗಿ ಆ ಕಿರಣ್ ಕಾಮತ್ ಭಾಷಣದ ರಿಪೋರ್ಟ್ ತಯಾರು ಮಾಡಬಾರ್ದಾ? ಹೀಗೆ ಆದ್ರೆ ಸಂಪಾದಕರು ನಿನ್ನ ಪರ್ಮನೆಂಟ್ ಆಗಿ ಟೆಂಪರರಿ ಆಗಿ ಮಾಡ್ತಾರೆ ಅಷ್ಟೇ. ಮೈ ಫುಟ್ ಯಾರಿಗ್ ಬೇಕಿಂತ ಒಣಭಾಷಣ, ಮೋಸ್ಟ್ ಬೋರಿಂಗ್. ಅಮ್ಮಣ್ಣಿ, ಕೆಲ್ಸಕ್ಕೆ ಅಂತ ಸೇರಿದ ಮೇಲೆ ಯಾವ್ದಾದ್ರು ಕೆಲಸನಾದ್ರೂ ಮಾಡ್ಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಕೆಲಸ ಕಳ್ಕೋಬೇಕಾಗುತ್ತೆ. ಐ ಡೋಂಟ್ ಕೇರ್, ಬೇರೆ ಎಲ್ಲಾದ್ರೂ ಕೆಲಸ ಹುಡುಕಿದ್ರಾಯ್ತು. ಹೊಸದಾಗಿ ಏನಾದ್ರೂ ಬರ್ದು ಜನರ ಮನ್ಸನ್ನ ಜುಮ್ಮನ್ನಿಸ್ಬೇಕು. ನೀನ್ ಜುಮ್ಮನ್ಸೋ ಅಂತ ಸುದ್ದಿ ಇಡ್ತಾರು. ನಾನು ನನ್ನ ಕೆಲಸ ಪರ್ಮನೆಂಟ್ ಮಾಡ್ಕೊಳ್ಳೋ ದಾರಿ ಹುಡ್ಕೋತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿಗೆ? ಒಳಗಡೆ ಫೋಟೋ ತೆಗೆ. ನಿಂಗ್ ಫೋಟೋ ತಾನೇ ಬೇಕು? 1 ಲಕ್ಷ ರೂಪಾಯಿ ರೆಡಿ? ಶಾಲಾ ಕಾಲೇಜುಗಳನ್ನು ಕಟ್ಟಿಸಲು ಓಕೆ, ರೂಪಾಯಿಗಳನ್ನು ದಾನ ಮಾಡಿದ್ದೇನೆ. ಫೈನ್. ಈ ಸಲ ವಿದೇಶ ವೆಲ್ ನೈಸ್. ಹೊಸ ಆರ್ಡರ್ಗಳನ್ನು ಹಲೋ, ನಾಯಕ್ ಹಿಯರ್. ಹಲೋ, ಹೆಗ್ಡೆ ಹಿಯರ್. ಓ ಹೆಗ್ಡೆ, ಏನಮ್ಮ ಬೆಳಗಿನ ಫೋನ್ ಮಾಡ್ಬಿಟ್ಟಿದ್ಯಾ? 10 ಬಾರಿಸ್ತು, ಇನ್ನ ಮಲ್ಕೆ ಇದೆಯೇನೋ? ಅದು ಏನಿಲ್ಲ, ರಾತ್ರಿ ಪಾರ್ಟಿ ಇತ್ತು, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಏನ್ ಸಮಾಚಾರ? ಕಾಮತ್ರನ್ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ವಾಟ್? ಎಲ್ಲಾಯ್ತು? ಹೇಗಾಯ್ತು? ನಿನ್ನೆ ಸಂಜೆ ಕಾಮತ್ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾಗ 100 ಜನರೆದುರಿಗೇನೆ ಅವ್ರು ಕೊಲೆ ಆಗಿದೆ. ಯಾರೋ 4 ಜನ ಹುಡುಗರು ಮುಖಕ್ಕೆ ಕಪ್ಪಟ್ಟೆ ಕಟ್ಕೊಂಡ್ಬಂದು ಎಲ್ಲರೆದುರಿಗೆ ಅವ್ರನ್ನ ಕತ್ತರಿಸಿ ಬಿಸಾಕಿದ್ದಾರೆ. ಮೈ ಗಾಡ್! ಹೌದು, ಕಾರಣ ಏನಾದ್ರು ಗೊತ್ತಾಯ್ತಾ? ಕಾಮತ್ರ ಅಫೀಮಿನ ಕಳ್ಳ ವ್ಯಾಪಾರ ಆಯ್ತಲ್ಲ, ಯಾರೋ ಆಗದೆ ಇರೋರು. ಇಡಿಯಟ್! ಯಾವ ವಿಷಯ ಎಲ್ಲಿ ಮಾತಾಡ್ಬೇಕು ಗೊತ್ತಾಗಲ್ಲ ನಿನಗೆ. ಯಾಕ್ರೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಯಾಕೂ ಇಲ್ಲ, ಯಾರು ಬಾಗಿಲು ತರ್ತಿದ್ದಾರೆ. ನೀನು ಸ್ವಲ್ಪ ತೆಗಿದ್ಯಾ ಪ್ಲೀಸ್? ಯಾಕೆ ನೀವೇ? ಪ್ಲೀಸ್ ನೀನು ಬಾಗಿಲು ಪ್ಲೀಸ್. ಸರಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಸನಿ. ಮಮ್ಮಿ, ನಾನು ಇವತ್ತು ಎಷ್ಟು ಬೇಗ ಎದ್ಬಿಟ್ಟೆ ಗೊತ್ತಾ? ವೆರಿ ಗುಡ್. ಡ್ಯಾಡಿ, ಕಮ್ ಆನ್ ಸನಿ. ಗುಡ್ ಮಾರ್ನಿಂಗ್. ಏನ್ ಡ್ಯಾಡಿ ನೀನು ಬೆಳಿಗ್ಗೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀನಿ ನಿದ್ದೆ, ಇನ್ನೂ ಕರ್ಕೊಂಡು ಹೋಗೇ ಇಲ್ಲ. ಅಷ್ಟೇ ತಾನೆ? ಗಿದ್ದು, ಬೇಗ ರೆಡಿ ಆಗು. ಓಕೆ. ಹಾಯ್ ಮೈ ಡಿಯರ್ ಚಾಂಪ್, ವಿ ಆರ್ ಗೋಯಿಂಗ್ ಟು ಸ್ವಿಮ್. ಹೋಮ್ ಮಾಡೋದು. ಥ್ಯಾಂಕ್ ಯು ಡ್ಯಾಡ್. ಏನು? ಮಮ್ಮಿ, ಡ್ಯಾಡಿ, ಯಾರು ನೀವು? ಏನ್ ಬೇಕು? ಯಾರು ನೀವು?
For more updates, like, comment, subscribe to our channel.